ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನೆ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ನಚಿಕೇತ್ ತನ್ನ ಗರ್ಲ್ ಫ್ರೆಂಡ್ ಇಂಡಿಯಾಗ್ ಬರೋದಕ್ಕೆ ಒಪ್ಕೊಳ್ತಿಲ್ಲ, ಹಾಗೆ ತನ್ನ ಕಾಲ್ ನ ರಿಸೀವ್ ಮಾಡ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಎಲ್ಲಾ ವಿಷಯನ ಮನೆಯವ್ರ ಹತ್ರ ಹೇಳ್ತಾನೆ. ಅದಕ್ಕೆ ಶ್ರವಣ್ ಅವರು ಆ ಹುಡುಗಿನ ಎದುರುಗಡೆ ಕೂರ್ಸಿ ನಮ್ಮ ಮನೆ ಆಚಾರ ವಿಚಾರಗಳನ್ನೆಲ್ಲ ಹೇಳಿದ್ರೆ ಆ ಹುಡುಗಿ ಖಂಡಿತ ಒಪ್ಕೋತಾಳೆ ಅಂತ ಎಲ್ರಿಗೂ ಸಜೆಸ್ಟ್ ಮಾಡ್ತಾರೆ. ಹೌದು, ಇವಾಗ ಆ ಹುಡುಗಿನ ಕರ್ಕೊಂಡ್ ಬರೋದಕ್ಕೆ ಯಾರು ಹೋಗ್ತೀರಾ? ರಾಮ್ ನೀವ್ ಹೋಗ್ತೀರಾ ಅಥವಾ ಶ್ರವಣ ನೀನ್ ಹೋಗ್ತೀಯಾ ಅಂತ ಅಜ್ಜಿ ಕೇಳ್ತಾರೆ. ನನ್ಗೆ ಫ್ಯಾಕ್ಟ್ರಿ ಮತ್ತೆ ಬಿಸ್ನೆಸ್ ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ರಾಮ್ ನಾರಾಯಣ್ ಹೇಳ್ತಾರೆ. ನನಗೂನು ಸ್ವಲ್ಪ ಕಷ್ಟ ಆಗುತ್ತೆ ಅಮ್ಮ, ಕೇಸ್ ತಗೊಂಡಿರೋದ್ರಿಂದ ಹಿಯರಿಂಗ್ ಟೈಮ್ ಅಲ್ಲಿ ಕಷ್ಟ ಆಗುತ್ತೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ ನಂದು ಅದೇ ಸಮಸ್ಯೆ, ನನ್ ಕೈಯಿಂದನೂ ಸಾಧ್ಯ ಆಗ್ಲಿಕ್ಕೆ ಆಗಕ್ಕಿಲ್ಲ ಅಂತ ನಾನ್ ಅನ್ಕೋತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಹಾ ನಾನ್ ಹೋಗ್ಲಾ ಅಂತ ಅಪ್ಪು ಹೇಳ್ಬೇಕಾದ್ರೆ ಅಪ್ಪು ನಿಂದು ಸ್ವಲ್ಪ ದುಡುಕ್ ಸ್ವಭಾವ, ನೀನ್ ಬೇಡಮ್ಮ ಅಂತ ಅಜ್ಜಿ ಹೇಳ್ತಾರೆ. ಈ ಸಿಚುಯೇಷನ್ ಅಲ್ಲಿ ನಾನು ನಚ್ಚಿ ಜೊತೆ ಹೋಗ್ಬೇಕು ಅಂತ ಫೀಲ್ ಆಗ್ತಿದೆ, ಬಟ್ ಸ್ಟೇಷನ್ ಡ್ಯೂಟಿ ಬಗ್ಗೆ ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗ್ ಗೊತ್ತಿದೆ. ಆಲ್ ಆಫ್ ಅ ಸಡನ್ 4-5 ದಿವಸ ಅಂತೂ ಬೇಕೇ ಬೇಕು. ನಾನು ಫಾರಿನ್ ಹೋಗಿ ರಿಟರ್ನ್ ಆಗೋದಿಕ್ಕೆ ಅಷ್ಟು ದಿವಸ ನನ್ಗೆ ರಜತ್ ಸಿಗೋದಿಲ್ಲ ಅಂತ ಅಜಿತ್ ಹೇಳ್ತಾನೆ. ಸರಿ ಹಾಗಾದ್ರೆ ಸಂಗೀತ ನೀನೇ ಹೋಗ್ಬಾ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅಜ್ಜಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಮ್ಮ, ನಚ್ಚಿ ಜೊತೆ ನೀವ್ ಹೋಗ್ ಬನ್ನಿ ಅಂತ ಅಜಿತ್ ಹೇಳ್ತಾನೆ. ಏನು ನಾನಾ? ಅಲ್ಲ ಕಣೋ ಅಜಿತ, ನಿಮ್ ಅಪ್ಪನ ಮದ್ವೆ ಮಾಡ್ಕೊಂಡಾಗಿಂದ ಅವ್ರನ್ನ ಬಿಟ್ಟು ಪಕ್ಕದಲ್ಲಿರೋ ಶ್ರೀರಂಗಪಟ್ಟಣಕ್ಕೆ ಹೋಗಿಲ್ಲ, ಇನ್ನು ಅಮೆರಿಕಾಗ? ಇಲ್ಲಪ್ಪ ನನ್ ಕೈಲಾಗಲ್ಲ, ಅದು ಅಲ್ದೆ ಅಲ್ಲೆಲ್ಲ ಮಾತಾಡೋ ಇಂಗ್ಲಿಷು ನನ್ಗೆ ಅರ್ಥ ಆಗನೂ ಆಗೋದಿಲ್ಲ ಕಣೋ. ನಾನ್ ಆಮೇಲೆ ನನ್ ಮಗನ್ ಕಾಳಜಿ ಮೇಲೆ ಏನೋ ಮಾತಾಡೋದು, ಪಾಪ ಆ ಹುಡ್ಗಿ ಇನ್ನೇನೋ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಅದ್ರಿಂದ ಸಮಸ್ಯೆ ಆಗೋದ್ ಬೇಡಪ್ಪ, ನನ್ ಕೈಲಾಗೋದಿಲ್ಲ ಅಂತ ಸಂಗೀತ ಅವರು ಹೇಳ್ತಾರೆ. ಅಲ್ಲ ಸಂಗೀತಮ್ಮ, ಎಲ್ರು ಹೀಗೆ ಅನ್ಬಿಟ್ರೆ ಕಳ್ಸೋದ್ ಯಾರನ್ನ ಅಂತ ಸತ್ಯಣ್ಣ ಕೇಳ್ತಾರೆ. ಭೂಮಿ ನೀನ್ ಹೋಗ್ತೀಯಮ್ಮ ಅಂತ ಅಜ್ಜಿ ಕೇಳಿದಾಗ ಭೂಮಿ ಶಾಕ್ ಆಗ್ತಾಳೆ. ಅಜ್ಜಿ ನಾನಾ ಅಂತ ಭೂಮಿ ಕೇಳ್ಬೇಕಾದ್ರೆ ಬೇಡ ಅಲ್ಲ, ಭೂಮಿ ಹೇಗೆ ಫಾರಿನ್ ಹೋಗೋದು? ಅಲ್ಲಿ ಕಲ್ಚರ್ ಆ ಪ್ರೊಸೆಸ್ ಎಲ್ಲ ಗೊತ್ತಿರೋದಿಲ್ಲ ಅವಳಿಗೆ. ಐ ಥಿಂಕ್ ಭೂಮಿ ಕೆಲ್ಸಕ್ಕೆ ರೈಟ್ ಅಲ್ಲ ಅಂತ ನನ್ಗನ್ನಿಸ್ತಿದೆ ಅಂತ ಅಜಿತ್ ಹೇಳ್ತಾನೆ. ಯಾಕೆ ಗೊತ್ತಾಗೋದಿಲ್ಲ, ನಮ್ ಭೂಮಿ ವಯಸ್ಸಲ್ಲಿ ಚಿಕ್ಕವಳಾಗಿದ್ರು ಎಲ್ಲದನ್ನು ಚೆನ್ನಾಗ್ ನಿಭಾಯಿಸ್ತಾಳೆ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಹೌದಮ್ಮ, ನನ್ ಸೊಸೆ ತುಂಬಾ ಜಾಣೆ, ಅವಳು ಎಲ್ಲ ನಿಭಾಯಿಸ್ತಾಳೆ. ಭೂಮಿ ನಚ್ಚಿ ಜೊತೆ ನೀನ್ ಹೋಗ್ತೀಯಾ? ನನ್ ಮೈದ್ ನಿಂಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ನಾನ್ ಎಲ್ಲಿಗ್ ಬೇಕಾದ್ರೂ ಹೋಗೋದಕ್ ರೆಡಿ ಅಂತ ಭೂಮಿ ಹೇಳೋದನ್ನ ಕೇಳಿ ಮನೆಯವರೆಲ್ರಿಗೂ ಖುಷಿ ಆಗತ್ತೆ. ಹಾಗೆ ನಚಿಕೇತ್ ಖುಷಿಯಿಂದ ಭೂಮಿನ ತಪ್ಕೊಳ್ತಾನೆ. ಖುಷಿನ ಅಂತ ಭೂಮಿ ಕೇಳಿದಾಗ ಇದು ನನ್ನ ಅತ್ತಿಗೆ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ ಅಂತ ಹೇಳ್ಕೊಂಡು ನಚಿಕೇತ್ ಖುಷಿ ಪಡ್ತಿರ್ತಾನೆ. ಹಾಗೆ ಅಜ್ಜಿಗೆ ಸೆಲ್ಯೂಟ್ ಹೊಡಿತಾನೆ, ಒಳ್ಳೆ ಸಜೆಷನ್ ಕೊಟ್ರು ಅಂತ. ಈ ಕಡೆ ನಚಿಕೇತ್ ತನ್ನ ಫ್ರೆಂಡ್ಗೆ ಈ ವಾರನೇ ನಮ್ಮ ಅತ್ತಿಗೆ ಜೊತೆ US ಗೆ ಬರ್ತಾ ಇದೀನಿ ಅಂತ ಹೇಳಿ ಖುಷಿಯಿಂದ ಕಾಲ್ ಕಟ್ ಮಾಡಿ, ಹಾಗೆ ಅಯ್ಯೋ ನನಗ್ ಕೊಟ್ಟಿರೋ ದೊಡ್ಡ ಜವಾಬ್ದಾರಿನೇ ಮರ್ತ್ಬಿಟ್ಟಿದೀನಲ್ಲ ಅಂತ ಆಸ್ಪತ್ರೆಗೆ ಕಾಲ್ ಮಾಡಿ, ನಾನು ನಿನ್ನೆ ಮನಸ್ವಿನಿ ಅವ್ರದ್ದು ಬ್ಲಡ್ ಸ್ಯಾಂಪಲ್ ಕಳ್ಸಿದ್ನಲ್ಲ, ಆ ರಿಪೋರ್ಟ್ ನನ್ಗೆ ಆದಷ್ಟು ಬೇಗ ಬೇಕು ಅಂತ ನಚಿಕೇತ್ ತನ್ನ ಫ್ರೆಂಡ್ಗೆ ಹೇಳ್ಬೇಕಾದ್ರೆ ಅದನ್ನ ಸಡನ್ ಆಗಿ ದೇವಯಾನಿ ಕೇಳಿಸ್ಕೊಂಡ್ಬಿಡ್ತಾಳೆ. ಏನು ಅಶ್ವಿನಿ ಬ್ಲಡ್ ನ ಟೆಸ್ಟ್ ಕಳಿಸ್ತೀನ, ಬಟ್ ಯಾಕೆ ಅಂತ ದೇವಯಾನಿ ಯೋಚನೆ ಮಾಡ್ತಾ ಅಶ್ವಿನಿ ನನ್ಗೆ ಅವನ್ ಮೇಲೆ ಡೌಟ್ ಇಲ್ಲ ಅಂತ ಹೇಳಿದ್ದನ್ನ ನೆನ್ಸ್ಕೊತಿರ್ತಾಳೆ ದೇವಯಾನಿ. ಹಾಗಾದ್ರೆ ಈ ಸಲನೂ ಏನಾದ್ರೂ ಮೊದ್ಲು ಕ್ಲಾರಿಟಿ ತಗೋಬೇಕು ಅಂತ ದೇವಯಾನಿ ಮನ್ಸಲ್ಲೇ ಅನ್ಕೊಂಡು ನಚಿಕೇತ್ ಹತ್ರ ಹೋಗಿ ಕುತ್ಕೋತಾಳೆ. ಏನ್ ಮಾಡ್ತಿದ್ಯಾ ನಚ್ಚಿ? ನಚ್ಚಿ ಸಾರಿ ಕಣ, ನಾನು ಸಡನ್ ಆಗಿ ಹೋಗ್ತಿದ್ನಾ, ನೀನು ಫೋನಲ್ಲಿ ಯಾರ ಹತ್ರನೂ ಏನೋ ಹೇಳ್ತಿದ್ದಲ್ಲ, ಬ್ಲಡ್ ಟೆಸ್ಟ್ ರಿಪೋರ್ಟ್ ಅಂತ. ಮನಸ್ವಿನಿಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಹೆಲ್ತ್ ಇಶ್ಯೂ ಏನಾದ್ರೂ ಇದೆಯಾ ಹೇಳೋ ಅಂತ ದೇವಯಾನಿ ಕೇಳಿದಾಗ ಅತ್ತೆ ಅದು ಅಂತ ಹೇಳ್ಕೊಂಡು ನಚಿಕೇತ್ ಹೇಳೋದಿಕ್ಕೆ ಒದ್ದಾಡ್ತಿರ್ತಾನೆ. ಗೊತ್ತಾಯ್ತು ಬಿಡು, ಅಲ್ಲಿಗೆ ನಮ್ ಮನಸ್ವಿನಿಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಆಯ್ತು, ನೀನು ಅದನ್ನ ನಮ್ಮಿಂದ ಮುಚ್ಚಿಡ್ತಾ ಇದ್ಯಾ. ನಾನು ಈಗ್ಲೇ ಶ್ರವಣ್ ಬಾವಂಗೆ ಇದ್ರ ಬಗ್ಗೆ ಹೇಳ್ತೀನಿ, ಇದು ಹೆಲ್ತ್ ವಿಷಯ ಕಣೋ, ಹಾಗೆಲ್ಲ ನೆಗ್ಲೆಕ್ಟ್ ಮಾಡ್ಬಾರ್ದು, ಇರು ನಾನ್ ಹೇಳ್ತೀನಿ ಅಂತ ದೇವಯಾನಿ ಅಲ್ಲಿಂದ ಹೋಗ್ಬೇಕಾದ್ರೆ ಅತ್ತೆ 1 ನಿಮಿಷ ಅಂತ ಹೇಳ್ತಾ, ಅತ್ತೆ ಏನಾದ್ರು ಶ್ರವಣ್ ಭಾವಂಗ್ ಹೋಗಿ ಹೇಳ್ಬಿಟ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ ಅಂತ ಮನ್ಸಲ್ಲೇ ಅನ್ಕೊಂಡು ನಾನ್ ಹೇಳ್ತೀನಿ ಅತ್ತೆ, ಮನಸ್ವಿನಿಗೆ ಏನು ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ನಚಿಕೇತ್ ಹೇಳ್ಬೇಕಾದ್ರೆ ಹೆಲ್ತ್ ಇಶ್ಯೂಸ್ ಇಲ್ವಾ? ಮತ್ಯಾಕೋ ನೀನು ಬ್ಲಡ್ ಟೆಸ್ಟ್ ಕಳ್ಸಿರೋದು ಅಂತ ದೇವಯಾನಿ ಹೇಳ್ಬೇಕಾದ್ರೆ ಹೇಳ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನೀವ್ ನನ್ಗೊಂದ್ ವಿಷಯನ ಕ್ಲಾರಿಫೈ ಮಾಡ್ಬೇಕು. ಅತ್ತಿಗೆ ಕಾಣೆ ಆದಾಗ ಬ್ರೋ ಯಾಕೆ ನಿಮ್ಮನ್ನ ಅನುಮಾನ ಪಟ್ಟ ಅಂತ ನಚಿಕೇತ್ ಕೇಳಿದಾಗ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ.
ಅದು ಏನಿಲ್ಲ ಕಂದ, ಪಾಪ ನಮ್ ಭೂಮಿ ಮೇಲೆ ಪದೇ ಪದೇ ಅಟ್ಯಾಕ್ ಆಗ್ತಿದ್ಯಲ್ಲ, ಅದು ನಮ್ ಅಜಿತ್ನ ತುಂಬಾ ಡಿಸ್ಟರ್ಬ್ ಮಾಡ್ಬಿಟ್ಟಿದೆ. ಈ ಕಾರಣಕ್ಕೆ ಅವನು ಯಾರನ್ನೂ ನಂಬೋ ಸ್ಥಿತಿನಲ್ಲಿಲ್ಲ. ಅದು ಸಾಲದು ಅಂತ ಎಲ್ಲ ನನ್ ಹಣೆ ಬರ. ಅವತ್ತು ಶ್ರೀರಂಗಪಟ್ಟಣಕ್ಕೆ ರಮಣ್ ಕಾರಿಕೆ ಅಂತ ಹೋಗಿದ್ದಾಗ ಭೂಮಿ ನೀರಲ್ಲಿ ಬಿದ್ದೋದ್ಲು. ಆ ಟೈಮಲ್ಲಿ ತೆಪ್ಪದಲ್ಲಿ ನಾನು ಅವಳ ಜೊತೆಲಿದ್ದೆ. ಅದಕ್ಕೆ ಅಜಿತ್ಗೆ ನನ್ ಮೇಲೆ ಡೌಟು. ಮನೆಯವ್ರ ಮುಂದೆ ಎಲ್ಲ ನನ್ ಮೇಲೆ ಆರೋಪ ಮಾಡ್ದ. ಆದ್ರೆ ಭೂಮಿಗೆ ಚೆನ್ನಾಗ್ ಗೊತ್ತು ಕಣೋ ನಾನ್ ಹೇಗೆ ಅಂತ. ಇವತ್ತಿಗೂ ಅವಳು ನನ್ ಜೊತೆಗೆ ಅಮ್ಮ ಅಮ್ಮ ಅನ್ಕೊಂಡೇ ಇದ್ದಾಳೆ. ನಾನ್ ಯಾವತ್ತಿಗೂ ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು ಕಣೋ. ಆದ್ರೆ ಅಜಿತ್ ಎಷ್ಟೇ ಆದ್ರೂ ಪೊಲೀಸ್ ಬುದ್ಧಿ ಅಲ್ವಾ, ಅನುಮಾನ ಅನ್ನೋದು ಅಷ್ಟು ಸುಲಭವಾಗಿ ಅವನನ್ನ ಬಿಟ್ಟು ಹೋಗೋದಿಲ್ಲ. ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ಅವನು ಆ ರೀತಿ ಎಲ್ಲ ಮಾತಾಡ್ದಾಗ. ಏನ್ ಮಾಡ್ಲೋ ನಾನು ಅಂತ ಹೇಳ್ಕೊಂಡು ದೇವಯಾನಿ ಅಳ್ತಿರ್ತಾಳೆ. ಅತ್ತೆ ಪ್ಲೀಸ್ ನೀವ್ ಅಳಬೇಡಿ, ನಾನು ನಿಮ್ಮನ್ನ ನಂಬ್ತೀನಿ ಅಂತ ನಚಿಕೇತ್ ಹೇಳ್ಬೇಕಾದ್ರೆ ಥ್ಯಾಂಕ್ ಯು ಮಗ್ನೆ. ಅದ್ ಸರಿ, ಮನಸ್ವಿನಿ ಬ್ಲಡ್ ರಿಪೋರ್ಟ್ ಅಂತ ಎಲ್ಲ ಏನೇ ಹೇಳ್ತಿದ್ಯಲ್ಲ, ಏನೋ ಅದೆಲ್ಲ ಅಂತ ದೇವಯಾನಿ ಕೇಳಿದಾಗ ನಚಿಕೇತ್ ಎಲ್ಲಾ ವಿಷಯನೂ ದೇವಯಾನಿ ಹತ್ರ ಬಾಯ್ ಬಿಟ್ಬಿಡ್ತಾನೆ. ಇದನ್ನೆಲ್ಲ ಅಶ್ವಿನಿ ಗಿಡದ ಮರೇಲಿ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತಾಳೆ. ಏನೋ ಇದು ನನ್ಗೆ ನಂಬೋದಕ್ಕೆ ಆಗ್ತಿಲ್ಲ. ನಚ್ಚಿ, ನೀನು ಮತ್ತೆ ಅಜಿತ್ ತುಂಬಾ ಒಳ್ಳೆ ಕೆಲ್ಸ ಮಾಡ್ತಿದ್ದೀರಾ. ಅಕಸ್ಮಾತ್ ಆಗಿ ಮನಸ್ವಿನಿ ಅಂತ ಹೇಳ್ಕೊಂಡ್ ಬಂದಿರೋ ಅಶ್ವಿನಿ ನಿಜವಾಗ್ಲೂ ಫ್ರಾಡೇ ಆಗಿದ್ರೆ ನಚ್ಚಿ ರಿಪೋರ್ಟ್ ನ ಆದಷ್ಟು ಬೇಗ ತರ್ಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಕಣೋ. ಈಗ ನಮ್ಗೆ ಒಂದೊಂದು ಕ್ಷಣನೂ ಇಂಪಾರ್ಟೆಂಟ್ ಅಲ್ವೇನೋ. ಹೇಗೋ ನೀನ್ ಕೆಲ್ಸ ಮಾಡೋ ಆಸ್ಪತ್ರೆ ತಾನೇ ನೀನ್ ಕೊಟ್ಟಿರೋದು ಅಲ್ವೇನೋ, ನೀನ್ ಅಲ್ಲೇ ತಾನೇ ಟೆಸ್ಟ್ ಕೊಟ್ಟಿರೋದು ಅಂತ ದೇವಯಾನಿ ಹೇಳ್ದಾಗ ನಚಿಕೇತ್ ಹೌದು ಅಂತ ತಲೆ ಆಡಿಸ್ತಾನೆ. ಬೇಗ ತರ್ಸ್ಕೊಂಡ್ಬಿಡಪ್ಪ ಅಂತ ದೇವಯಾನಿ ಹೇಳ್ದಾಗ ಅತ್ತೆ ಆದ್ರೆ ಪ್ಲೀಸ್ ಈ ವಿಷಯ ಬರೀ ನಮ್ಮಿಬ್ರು ಮಧ್ಯದಲ್ಲಿರ್ಲಿ ಅಂತ ನಚಿಕೇತ್ ಹೇಳ್ತಾನೆ. ಹಾ ಅಫ್ಕೋರ್ಸ್ ಖಂಡಿತ. ಹಾಗೆ ನೀನು ಈ ವಿಷಯನ ನನ್ಗೆ ಹೇಳಿದ್ಯಾ ಅಂತ ಅಜಿತ್ಗೂ ಗೊತ್ತಾಗ್ಬಾರ್ದು. ಅವನು ನಿನ್ ಬಗ್ಗೆ ತಪ್ಪು ತಿಳ್ಕೊತಾನೆ, ಸರಿನಾ? ಹೇಗೋ ದೇವ್ರು ಎಲ್ಲದನ್ನು ಸರಿ ಮಾಡ್ಬಿಟ್ರೆ ಸಾಕು ಅಂತ ಹೇಳ್ಕೊಂಡು ದೇವಯಾನಿ ಅಲ್ಲಿಂದ ಹೊರಡ್ತಾಳೆ. ಹಾಗೆ ದೇವಯಾನಿ ಅಲ್ಲಿಂದ ಬರ್ತಾ ಅಶ್ವಿನಿ ಗಿಡದ ಮರೆಯಲ್ಲಿ ನಿಂತಿರೋದನ್ನ ನೋಡಿ ಕಣ್ಸನ್ನೆ ಮಾಡಿ ಆ ಕಡೆ ಬಾ ಅಂತ ಹೇಳ್ತಾಳೆ. ಈ ಕಡೆ ಅಜಿತ್ ವರ್ಕೌಟ್ ಮಾಡ್ತಿರ್ತಾನೆ. ಆಗ ಭೂಮಿ ಸತ್ಯಣ್ಣನ್ ಜೊತೆ ಮಾತಾಡ್ಕೊಂಡು ಅಲ್ಲಿಗ್ ಬರ್ತಿರ್ತಾಳೆ. ಸತ್ಯಣ್ಣ, ನಾನು ಅಮೆರಿಕಾಗೆ ಇದೇ ರೀತಿ ಸೀರೆ ಉಟ್ಕೊಂಡೋದ್ರೆ ಪರವಾಗಿಲ್ವಾ? ಯಾಕಂದ್ರೆ ಆ ಹುಡುಗಿ ಮನೆಯವರು ನಮ್ ನಚ್ಚಿಗೆ ಆಡ್ಕೋಬಾರ್ದು ನೋಡಿ, ಅದಕ್ಕೇನೆ ನನ್ನಿಂದ ಯಾವ್ದೇ ರೀತಿ ತೊಂದ್ರೆ ಆಗ್ಬಾರ್ದು. ನೀವ್ ನನ್ಗೆ ಏನಾದ್ರೂ ಐಡಿಯಾ ಕೊಡ್ತೀರಾ ಅಂತ ಭೂಮಿ ಕೇಳ್ಬೇಕಾದ್ರೆ ನಾನು ಈ ವಿಷಯದಲ್ಲಿ ಐಡಿಯಾ ಕೊಡೋದಂದ್ರೆ ನನ್ಗ ಅಷ್ಟೊಂದೆಲ್ಲ ಏನು ಗೊತ್ತಾಗೋದಿಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ಗಂಡನೇ ಕೇಳು, ಜಬರ್ದಸ್ತ್ ಐಡಿಯಾಗಳನ್ನ ಕೊಡ್ತಾನೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಅಜಿತ್ ಸಡನ್ ಆಗಿ ಸತ್ಯಣ್ಣನೇ ಗುರಾಯಿಸ್ತಿರ್ತಾರೆ. ಅಯ್ಯೋ ಸತ್ಯಣ್ಣ, ಏನ್ ಮಾತಾಡ್ತಿದ್ದೀರಾ ನೀವು? ಇವ್ರಿಗೆ ನಿನ್ನೆಯಿಂದ ಅದೇನೋ ಆಗ್ಬಿಟ್ಟಿದೆ, ಏನ್ ಕೇಳಿದ್ರು ಮಾತಾಡ್ತಿಲ್ಲ, ಸುಮ್ನೆ ಗುರ್ರ ಅಂತ ಗುರಾಯಿಸ್ತಿದ್ದಾರೆ ಅಷ್ಟೇನೆ ಅಂತ ಭೂಮಿ ಹೇಳ್ಬೇಕಾದ್ರೆ ಯಾಕಪ್ಪ ಏನಾಯ್ತು? ನಚ್ಚಿ ಜೊತೆ ಇವಳನ್ನ ಅಮೆರಿಕ ಕಳ್ಸೋದಿಕ್ಕೆ ನಿನ್ಗಿಷ್ಟ ಇದೆಯೋ ಇಲ್ವೋ ನಿನ್ಗೆ ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಅದೇ ಅಂತೀನಿ ಅಲ್ಲಪ್ಪ, ಎಷ್ಟೇ ಆದ್ರೂ ನಿಮ್ಮಿಬ್ರು ಮದ್ವೆ ಒಪ್ಪಂದ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಸತ್ಯಣ್ಣ ಪ್ಲೀಸ್ ಈ ಭೂಮಿ ತರನೇ ಬಿಟ್ಟೋಗೋದ್ರ ಬಗ್ಗೆ 3 ಹೊತ್ತು ಮಾತಾಡ್ತಾ ಇರ್ಬೇಡಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಸತ್ಯಣ್ಣ ಅಜಿತ್ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾರೆ. ಯಾಕೆ ಹೇಳ್ಬಾರ್ದು? ಸತ್ಯಣ್ಣ ಹೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ ಅಂತ ಭೂಮಿ ಕೇಳ್ತಾಳೆ. ನಿನ್ಗೆ ಹೇಗ್ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಾನು. ನಿನ್ಗೆ ಇಂಗ್ಲಿಷ್ ಬರೋದಿಲ್ಲ, ಏನು ಬರೋದಿಲ್ಲ, ಅಮೆರಿಕಾಗ ಹೋಗಿ ಏನ್ ಮಾಡ್ತೀಯ ನೀನು ಅಂತ ಅಜಿತ್ ಹೇಳ್ಬೇಕಾದ್ರೆ ಅಯ್ಯೋ ಹೌದಲ್ವಾ ಸಾಹೇಬ್ರೆ, ಇದು ನನ್ ತಲೆಗೆ ಹೊಳಿಲೇ ಇಲ್ಲ ಅಂತ ಭೂಮಿ ಹೇಳ್ತಾಳೆ. ಹಾ, ತಲೆಗೆ ಹೊಳಿಬೇಕು ಅಂದ್ರೆ ತಲೆಲಿ ಏನಾದ್ರೂ ಇರ್ಬೇಕು, ನಿನಗಿಲ್ವಲ್ಲ, ಹೆಂಗ್ ಹೊಳಿಯುತ್ತೆ? ಮನೇಲಿ ಯಾರನ್ನಾದ್ರೂ ಕನ್ವಿನ್ಸ್ ಮಾಡಿ ನಚ್ಚಿ ಜೊತೆ ಕಳ್ಸೋಣ ಅಂತ ನಾನ್ ಅನ್ಕೊಂಡ್ರೆ ಇವಳು ನಚಿಕೇತ್ಗೋಸ್ಕರ ಚಂದ್ರ ಲೋಕಕ್ ಬೇಕಾದ್ರೂ ಹೋಗ್ತಾಳಂತ. ಅಲ್ಲ, ಅಲ್ಲಿ ಹೋಗಿ ಇಂಗ್ಲಿಷ್ ಬರ್ದೆ ಏನ್ ಮಾಡ್ತೀಯಾ ಅಂತ ಅಜಿತ್ ಕೇಳ್ಬೇಕಾದ್ರೆ ಇಂಗ್ಲಿಷ್ ಬರ್ದೆ ಹೋದ್ರೆ ಅಲ್ಲ, ಒಂದ್ ಕೆಲ್ಸ ಮಾಡು, ಇದೇ ನೆಪದಲ್ಲಿ ಅವಳಿಗೆ ಇಂಗ್ಲಿಷ್ ಹೇಳ್ಕೊಟ್ಬಿಟ್ರೆ ಅದಕ್ಯಾಕ್ ನೀನ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ, ಬಿಟ್ಬಿಡು ಅಂತ ಸತ್ಯಣ್ಣ ಹೇಳ್ತಾರೆ. ನೋಡಿ ಸಾಹೇಬ್ರೆ, ನಾನು ನಚಿಕೇತ್ ಜೊತೆ ಹೋಗೇ ಹೋಗ್ತೀನಿ ಅಂತ ನಚಿಕೇತ್ಗೆ ಪ್ರಾಮಿಸ್ ಮಾಡಿದೀನಿ. ಕೊಟ್ಟ ಮಾತಿಗೆ ತಪ್ಪೋಳಲ್ಲ ಈ ಭೂಮಿ. ನೋಡಿ ನನ್ ಜೊತೆ ನಚಿಕೇತ್ ಬರ್ತಾನಲ್ಲ, ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ನೋಡಿ ಬೇಗ ವರ್ಕೌಟ್ ಮುಗಿಸಿ, ನನ್ಗೆ ಒಳಗಡೆ ಕೆಲ್ಸ ಇದೆ, ನಾನ್ ಹೋಗ್ತೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ ಏಯ್, ಮಾತೆತ್ತಿದ್ರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಏನಾದ್ರೂ ಹೇಳಿ ತಪ್ಪಿಸ್ಕೋತಿಯಲ್ಲ, ಮನೆಯವ್ರ ಬಗ್ಗೆ ಎಲ್ಲಾ ಚಿಂತೆನೂ ಮಾಡಕ್ಕಾಗತ್ತೆ ನಿನ್ಗೆ, ನನ್ ಬಗ್ಗೆ ಚಿಂತೆ ಇಲ್ಲ ಅಲ್ವಾ ನಿನ್ಗೆ ಅಂತ ಅಜಿತ್ ಹೇಳ್ಬೇಕಾದ್ರೆ ನಿಮ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ ಸಾಹೇಬ್ರೆ? ಓ, ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀರಾ? ಆ ಹುಡುಗಿ ನಿಮ್ಮನ್ನ ಒಪ್ಕೋತಾ ಇಲ್ವಾ? ಸರಿ,
ಅದ್ಯಾರು ಅಂತ ಹೇಳ್ಬಿಡಿ, ಅವಳೇನೋ ಒಪ್ಪಿಸ್ಬಿಡ್ತೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ ಅಜಿತ್ ಭೂಮಿನೇ ನೋಡ್ತಿರ್ತಾನೆ. ಅಂತ ಭೂಮಿ ಹೇಳ್ಬೇಕಾದ್ರೆ ಅಜಿತ್ ಯೋಚನೆ ಮಾಡ್ತಾ, ನೋಡು ಅಲ್ಲಿ ನಿನ್ಗೆ ಇಂಗ್ಲಿಷ್ ಬರ್ದೆ ನೀನ್ ಫಾರಿನ್ ಹೋಗಿ ಏನ್ ಮಾಡ್ತೀಯಾ, ಸರ್ಕಸ್ ಅಷ್ಟೇ ನೋಡು, ಒಂದ್ ಸ್ವಲ್ಪ ದಿವಸ ಟೈಮ್ ಕೊಟ್ರೆ ನಾನೇ ನಿನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಹಾ ನೀವು ನನಗೆ ಇಂಗ್ಲಿಷ್ ಹೇಳ್ಕೊಡ್ತೀರಾ, ಅದು ನನಗೆ ಅಂತ ಭೂಮಿ ಆಶ್ಚರ್ಯದಿಂದ ಕೇಳ್ತಾಳೆ. ನಾನೇ ನಿನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ ಅಷ್ಟೇ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸರಿ ಆಯ್ತು ಹೇಳ್ಕೊಡಿ ಖುಷಿನೇ, ಅದಕ್ಕೆ ಯಾಕೆ ಮೈ ಮೇಲೆ ನಾಗವಲ್ಲಿ ಬಂದೋರ್ ತರ ಆಡ್ತಿದ್ದೀರಾ ಅಂತ ಭೂಮಿ ಹೇಳ್ಬೇಕಾದ್ರೆ ಸತ್ಯಣ್ಣಂಗೆ ಅಜಿತ್ ಫೀಲಿಂಗ್ ಅರ್ಥ ಆಗಿ ನಗ್ತಿರ್ತಾರೆ. ಈ ಕಡೆ ದೇವಯಾನಿ ಅಶ್ವಿನಿಗೆ ಚೆನ್ನಾಗಿ ಬೈತಿರ್ತಾಳೆ. ಇಡಿಯಟ್, ಯಾವಾಗ್ಲೂ ನೀನೇ ದೊಡ್ಡ ಜೀನಿಯಸ್ ಅನ್ನೋ ರೀತಿ ನನ್ನನ್ನ ಸೈಡ್ ಗಿಡೋದಕ್ಕೆ ನೋಡ್ತಿರ್ತೀಯಲ್ಲ, ಇವತ್ತು ನಾನೇನಾದ್ರೂ ಇಂಟರ್ಫಿಯರ್ ಆಗಿಲ್ಲ ಅಂತ ಅಂದಿದ್ರೆ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಇಬ್ರು ನಿನ್ಗೆ ಜೈಲೂಟ ಹಾಕಿಸ್ತಿದ್ರು ಅಲ್ಲ, ನಚ್ಚಿ ಹೇಳ್ದ ಅಂತ ಹೋಗಿ ಬ್ಲಡ್ ಕೊಟ್ಟಿದ್ಯಲ್ಲ, ಕಾಮನ್ ಸೆನ್ಸ್ ಬೇಡ್ವಾ ನಿನ್ಗೆ ಅಂತ ದೇವಯಾನಿ ಬೈತಿರ್ತಾಳೆ. ಹೇಳಿದ್ನಲ್ಲ ಮೇಡಮ್, ಆ ನಚಿಕೇತ್ ನನ್ ಜೊತೆನೆ ಬ್ಲಡ್ ಡೊನೇಟ್ ಮಾಡಿದ್ರಿಂದ ನನ್ಗೆ ಡೌಟೇ ಬರ್ಲಿಲ್ಲ. ನನ್ ಮಗಳನ್ನ ಅನುಮಾನಿಸಿದ್ರೆ ನನ್ಗೆ ಹರ್ಟ್ ಮಾಡ್ದಂಗೆ ಅಂತ ಶ್ರವಣ್ ಹೇಳಿದ್ನಲ್ಲ, ಅದಕ್ಕಾದ್ರೂ ನಚಿಕೇತ್ ಸುಮ್ನೆ ಇರ್ತಾನೆ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಅವನು ಅವ್ರ ಅಣ್ಣ ಅದಕ್ಕೆ ಬಾಲಂಗೋಚಿ ಅಂತ ನನಗ್ ಗೊತ್ತಿರ್ಲಿಲ್ಲ. ಆದ್ರೂ ಯು ಡೋಂಟ್ ವರಿ ಮೇಡಮ್, ಲಾಸ್ಟ್ ಟೈಮು ನಾನ್ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಇವಾಗ್ಲೂ ಮಾಡ್ತೀನಿ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಈ ಸಲಿ ಚೇಂಜ್ ಆಗ್ಬೇಕಾಗಿರೋದು ರಿಪೋರ್ಟ್ ಅಲ್ಲ, ಬ್ಲಡ್ ಅಂತ ದೇವಯಾನಿ ಹೇಳ್ತಾಳೆ. ಆ ಭೂಮಿದು ಓ ಪಾಸಿಟಿವ್ ತಾನೆ, ಯಾರ್ದಾದ್ರೂ ಬ್ಲಡ್ ಅರೇಂಜ್ ಮಾಡ್ತೀನಿ ಬಿಡಿ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಬೇರೆ ಯಾರ್ಯಾರ್ದು ಆಗಿರ್ಬಾರ್ದು, ಬ್ಲಡ್ ಭೂಮಿದೇ ಆಗಿರ್ಬೇಕು ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ಮೇಡಮ್ ಅಂತ ಅಶ್ವಿನಿ ಹೇಳೋದಕ್ಕೆ ಹೋಗ್ತಾಳೆ. ಲಿಸನ್ ಟು ಮೀ, ಈ ಬ್ಲಡ್ ಟೆಸ್ಟ್ ಅದು ಇದೆಲ್ಲ ನಾಟಕ ಸಾಕು, ಇನ್ಮೇಲೆ ಈ ಮನೇಲಿ ಇದ್ರ ಬಗ್ಗೆ ಇನ್ಯಾರು ಚಕಾರ ಎತ್ತಬಾರ್ದು, ಫುಲ್ ಸ್ಟಾಪ್ ಇಡ್ಲೇಬೇಕು ಅಂತ ದೇವಯಾನಿ ಹೇಳ್ತಾಳೆ. ಓಕೆ, ಬಟ್ ಆದ್ರೆ ಭೂಮಿ ಹೋಗಿ ಬ್ಲಡ್ ಕೊಡೋ ರೀತಿ ಹೇಗ್ ಮಾಡೋದು ಅಂತ ಅಶ್ವಿನಿ ಕೇಳ್ತಾಳೆ. ಅದನ್ನ ನನಗ್ ಬಿಡು, ನಾನ್ ನೋಡ್ಕೋತೀನಿ, ಬಟ್ ಅಲ್ಲಿವರೆಗೂ ಮನೇಲಿ ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ ನಡ್ಕೋಬೇಕು, ಓಕೆನಾ ಅಂತ ದೇವಯಾನಿ ಹೇಳಿದಾಗ ಸರಿ ಅಂತ ಅಶ್ವಿನಿ ಹೇಳ್ತಾ, ಹೌದು ಮೇಡಮ್, ನೀವ್ಯಾಕ್ ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಅಂತ ಅಶ್ವಿನಿ ದೇವಯಾನಿನ ಕೇಳ್ತಾಳೆ. ನಾನ್ ಹೇಳೋದನ್ನ ಸುಮ್ನೆ ಕೇಳಿಸ್ಕೊಳ್ತಾ ಹೋಗು, ಏನ್ ಮಾಡ್ಬೇಕು ಅಂದ್ರೆ ಅಂತ ಹೇಳ್ತಾ ದೇವಯಾನಿ ತನ್ನ ಪ್ಲಾನ್ ನ ಅಶ್ವಿನಿಗೆ ಹೇಳ್ತಾಳೆ. ಅದಕ್ಕೆ ಅಶ್ವಿನಿನೂ ಒಪ್ಕೋತಾಳೆ. ಈ ಕಡೆ ಭೂಮಿ ರೂಮ್ ಅಲ್ಲಿ ರೆಡಿ ಆಗ್ಬೇಕಾದ್ರೆ ಅಜಿತ್ ಅವಳನ್ನೇ ನೋಡ್ತಾ ಇರ್ತಾನೆ. ಆಗ ಭೂಮಿ ಕೃಷ್ಣನ್ ಹತ್ರ ಹೋಗಿ, ಅಪ್ಪ ಕೃಷ್ಣ, 2-3 ದಿವಸದಿಂದ ಯಾಕೋ ಗೊತ್ತಿಲ್ಲ ನಮ್ ಸಾಹೇಬ್ರು ಈ ಸಿಡಕ್ ಮೂತಿ ಸಿದ್ದಪ್ಪ ಒಂಥರ ಆಡ್ತಿದಾರೆ. ಅಲ್ಲ, ಬಿಟ್ಕಣ್ಣು ಬಿಟ್ಟಂಗೆ ನನ್ನನ್ನೇ ನೋಡ್ತಿರ್ತಾರೆ, ಸುಮ್ನೆ ನಗ್ತಾರೆ, ಕಾರಣ ಇಲ್ದೆ ಸುಮ್ನೆ ಜಗಳ ಆಡ್ತಿರ್ತಾರೆ. ಅಲ್ಲ, ಇವ್ರ ತಲೆಲಿರೋ ಸ್ಕ್ರೂ ಏನಾದ್ರೂ ಬಿತ್ತೋಗ್ಬಿಟ್ಟಿರ್ಬೇಕಾ, ಅದು ನೀನೇ ಹೇಗಾದ್ರೂ ಮಾಡಿ ಟೈಟ್ ಮಾಡ್ಬಿಡಪ್ಪ ಅಂತ ಹೇಳ್ಕೊಂಡು ಕೃಷ್ಣನ್ಗೆ ಕೈ ಮುಗಿಬೇಕಾದ್ರೆ, ಏಯ್ ಏನು ನನ್ ಬಗ್ಗೆ ಏನು ಕಂಪ್ಲೇಂಟ್ ಹೇಳ್ತಿದ್ಯಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಅದಕ್ಕೆ ಭೂಮಿ ಸ್ಮೈಲ್ ಮಾಡ್ತಾ ಅಜಿತ್ನೆ ನೋಡ್ತಿರ್ತಾಳೆ. ಅಷ್ಟ್ರಲ್ಲಿ ನಚಿಕೇತ್ ಅಲ್ಲಿಗೆ ಬರ್ತಾನೆ. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್ ಅತ್ಗೆ ಅಂತ ನಚಿಕೇತ್ ಹೇಳ್ಬೇಕಾದ್ರೆ, ಗುಡ್ ಮಾರ್ನಿಂಗ್ ಮೈದು, ನೋಡು ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ಆಯ್ತಾ ಅಂತ ಭೂಮಿ ಹೇಳ್ಬೇಕಾದ್ರೆ, ಒಂದ್ ವಾರದಿಂದ ನನ್ ಗರ್ಲ್ ಫ್ರೆಂಡ್ ಕಾಲ್ ಪಿಕ್ ಮಾಡಿಲ್ಲ ಅಂತ ನಿದ್ದೆನೆ ಮಾಡಿಲ್ಲ ಅತ್ಗೆ, ಆದ್ರೆ ನಿನ್ನೆ ನಾವ್ ಹೋಗಿ ಅವಳನ್ನ ಮಾತಾಡ್ಸಿ ವಾಪಸ್ ಕರ್ಕೊಂಡ್ ಬರೋಣ ಅಂತ ನಿರ್ಧಾರ ಮಾಡಿದ್ಮೇಲೆ ನನ್ ತಲೆನ ನಾನು ಪಿಲ್ಲೋ ಮೇಲೆ ಇಟ್ಟಿದ ತಕ್ಷಣ ಅದೇನ್ ನಿದ್ದೆ ಬಂತು ಗೊತ್ತಾ, ಅಬ್ಬಾ ಇದಕ್ಕೆಲ್ಲ ನೀವೇ ಕಾರಣ ಅದ್ಗೆ, ಥ್ಯಾಂಕ್ ಯು ಅಂತ ನಚಿಕೇತ್ ಹೇಳ್ಬೇಕಾದ್ರೆ, ಸಾರಿ ನಚ್ಚಿ, ಭೂಮಿ ಎಲ್ಗೂ ಬರೋದಿಲ್ಲ ಅಂತ ಅಜಿತ್ ಹೇಳ್ತಾನೆ. ಅದನ್ನ ಕೇಳಿ ಭೂಮಿ ಮತ್ತೆ ನಚ್ಚಿಗೆ ಶಾಕ್ ಆಗತ್ತೆ. ವೈ ಬ್ರೋ, ಯಾಕೆ? ನಾನು ಅತ್ತಿಗೆನ ಕರ್ಕೊಂಡ್ ಹೋಗೋಣ ಅಂತ ಫುಲ್ ಪ್ರಿಪೇರ್ ಆಗಿದ್ರೆ ನೀನ್ ಯಾಕೆ ಈ ರೀತಿ ಶಾಕ್ ಕೊಡ್ತಿದ್ಯಾ ಅಂತ ನಚಿಕೇತ್ ಕೇಳ್ತಾನೆ. ಹೌದು ಸಾಹೇಬ್ರೆ, ಯಾಕ್ ಬೇಡ ಅಂತಿದ್ದೀರಾ? ಅದು ನಾನ್ ಫಾರಿನ್ ಹೋಗೋದನ್ನ ನೀವ್ ಕ್ಯಾನ್ಸಲ್ ಮಾಡ್ತಿದ್ದೀರಾ ಅಲ್ಲ, ನಾನ್ ಹೋಗೋದನ್ನ ಕ್ಯಾನ್ಸಲ್ ಮಾಡೋದು ಈ ಟೀ ಆರ್ಡರ್ನ ಕ್ಯಾನ್ಸಲ್ ಮಾಡೋದಷ್ಟೇ ಈಸಿ ಅನ್ಕೊಂಬಿಟ್ರಾ? ಅಷ್ಟಕ್ಕೂ ನಾವಿಬ್ರು ಏನೇನೋ ಪ್ಲಾನ್ ಎಲ್ಲ ಮಾಡ್ಕೊಂಡಿದೀವಿ ಗೊತ್ತಾ? ಅಲ್ಲ ಸಾಹೇಬ್ರೆ, ಒಳ್ಳೆ ಟೀ ಮಾಡೋಣ ಅಂತ ಇಟ್ಟಿದ್ರೆ ಅದಕ್ ಚೆನ್ನಾಗ್ ನೀರು ಹೊಯ್ದು ಕೆಡಿಸ್ಬಿಡ್ಬೇಡಿ ನೀವು ನಮ್ ಪ್ಲಾನ್ ನ ಅಂತ ಭೂಮಿ ಹೇಳ್ತಾಳೆ. ಅಲ್ಲ, ಫಾರಿನ್ಗೆ ಹೋಗೋದೇನು ಮಂಡೆಯಿಂದ ಮೈಸೂರ್ಗೆ ಹೋಗ್ತಾರಲ್ಲ ಟಿಕೆಟ್ ತಗೊಂಡು, ಆ ರೀತಿ ಅನ್ಕೊಂಡಿದ್ಯಾ? ಅದಕ್ಕೆ ಅಂತ ಒಂದು ಪ್ರಿಪ್ರೇಷನ್ ಇರುತ್ತೆ, ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು, ಇದೆಲ್ಲ ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಇವ್ನ್ ನೋಡಿದ್ರೆ ವಾರ ಆಗೋದಕ್ಕಿಂತ ಮುಂಚೆ ನಾನ್ ಫಾರಿನ್ಗೆ ಹೋಗ್ಬೇಕು, ಅನಾಯ ಮುಂದೆ ಇರ್ಬೇಕು ಅಂತ ಹೇಳ್ತಿದ್ದಾನೆ.
ನನ್ ಪ್ರಕಾರ ಚಾನ್ಸೇ ಇಲ್ಲ ಹೋಗೋದಿಕ್ಕೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಏ ಬ್ರೋ ನೀನ್ ಯಾವಾಗಿಂದ ಇಷ್ಟೊಂದ್ ನೆಗೆಟಿವ್ ಆಗದೆ? ಅತ್ಗೆ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ಮಾಡ್ಸಿದ್ರಾಯ್ತು, ನಾನು ಅದಕ್ಕೆ ಅಂತಾನೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ತಂದಿಟ್ಟಿದೀನಿ ಗೊತ್ತಾ ಅಂತ ನಚ್ಚಿ ಅಜಿತ್ ಹತ್ರ ಹೇಳ್ತಿರ್ತಾನೆ. ಸರಿ ಆಯ್ತು, ನೀವಿಬ್ರು ಇವಾಗ ನಿಲ್ಲಿಸ್ತೀರಾ, ಒಂದೇ ಒಂದ್ ನಿಮಿಷ ಇರಿ ಅಂತ ಭೂಮಿ ತನ್ ಪಾಸ್ಪೋರ್ಟ್ ನ ತಂದು ತೋರಿಸ್ತಾಳೆ. ಅದನ್ನ ನೋಡಿ ಅಜಿತ್ಗೆ ಶಾಕ್ ಆಗತ್ತೆ. ಸಾಹೇಬ್ರೆ, ನನ್ ಪಾಸ್ಪೋರ್ಟ್ಸ್ ನಾನ್ ಯಾವಾಗ್ಲೋ ಮಾಡ್ಸಾಗಿದೆ, ಇನ್ನು ಬಾಕಿ ಇರೋದು ವೀಸಾ. ಇದು ನನ್ಗೆ ವೀಸಾ ಸಿಗುತ್ತೆ ತಾನೆ ಅಂತ ಭೂಮಿ ಕೇಳಿದಾಗ, ಎಸ್ ಅತ್ಗೆ, ಅಕಸ್ಮಾತ್ ವೀಸಾ 1 ವಾರದಲ್ಲಿ ಸಿಗ್ಲಿಲ್ಲ ಅಂದ್ರೆ 1-2-3 ದಿವಸ ಎಕ್ಸ್ಟ್ರಾ ವೇಟ್ ಮಾಡಿದ್ರೆ ಆಯ್ತು. ಆದ್ರೆ ನಾನು ಅತ್ಗೆನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಪ್ರೆಸಿಡೆಂಟ್ ಟ್ರಂಪ್ ಹತ್ರ ಕಮಿಟ್ ಆಗ್ಬಿಟ್ಟಿದೀನಿ. ನೀನಿವಾಗ ಮಧ್ಯ ಬಂದು ಕಡ್ಡಿ ಅಲ್ಲಾಡ್ಸ್ಬೇಡ ಆಯ್ತಾ ಅಂತ ನಚಿಕೇತ್ ಅಜಿತ್ಗೆ ಹೇಳ್ತಾನೆ. ಅದು ಹಾಗಲ್ಲ ಕಣೋ, ನಿನ್ಗೆ ಅರ್ಥ ಆಗೋದಿಲ್ಲ. ಪಾಪ ಭೂಮಿಗೆ ಅಲ್ಲಿ ಕೋಲ್ಡ್ ಇರುತ್ತೆ, ಅವಳಿಗೆ ಸರ್ವೈವ್ ಆಗೋದಿಕ್ಕೆ ತುಂಬಾ ಕಷ್ಟ ಕಣೋ ಅಂತ ಅಜಿತ್ ನಚ್ಚಿನ ಕನ್ವಿನ್ಸ್ ಮಾಡೋದಿಕ್ಕೆ ನೋಡ್ತಾನೆ. ಬ್ರೋ, ಇದು ನೀನ್ ನನ್ಗೆ ಸರಿಯಾಗಿ ಮಾಡ್ತಿಲ್ಲ ಬ್ರೋ. ನ್ಯಾಯವಾಗಿ ನೋಡಿದ್ರೆ ನೀನು ನನ್ ಜೊತೆ ಬರ್ಬೇಕಾಗಿತ್ತು. ನಿನ್ ತಮ್ಮನ್ ಲವ್ ಸ್ಟೋರಿಗೆ ಹೆಲ್ಪ್ ಮಾಡೋದ್ ಬಿಟ್ಟು ಅದನ್ನ ಕಾಲ್ ಕೆಳಗಡೆ ಹಾಕೊಂಡು ಕಚ 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 ಅಂತ ತುಳಿತಾ ಇದೀಯ. ಈಗ ಅತ್ತಿಗೆ ಬರೋದಕ್ಕೂ ಕಲ್ಲಾಗ್ತಿದ್ಯಲ್ಲ, ದಿಸ್ ಇಸ್ ವೆರಿ ವೆರಿ ಬ್ಯಾಡ್ ಅಂತ ನಚಿಕೇತ್ ಹೇಳ್ಬೇಕಾದ್ರೆ ಅಜಿತ್ ತನ್ ಫೀಲಿಂಗ್ ನ ಹೇಳ್ಕೊಳಕ್ಕಾಗ್ದೆ ಒದ್ದಾಡ್ತಿರ್ತಾನೆ. ಸಾಹೇಬ್ರೆ, ಸುಮ್ನೆ ನೀವು ಪಿಳ್ಳೆ ನೆಪ ತೆಗಿಬಿಡಿ. ನೋಡಿ, ನಾನು ನನ್ ಮೈದು ಜೊತೆ ಫಾರಿನ್ ಹೋಗದೆ, ಆ ಹುಡುಗಿ ಕಿವಿ ಹಿಂಡಿ ಒಪ್ಸಿ ಇಲ್ಲಿಗೆ ಕರ್ಕೊಂಡ್ ಬರದೆ, ಗೊತ್ತಾಯ್ತಾ ಅಂತ ಭೂಮಿ ಹೇಳ್ಬೇಕಾದ್ರೆ ನಿಮ್ಮಿಬ್ರತ್ರ ಏನ್ ಮಾತಾಡ್ಬೇಕು ಅಂತಾನೆ ನನ್ ಗೊತ್ತಾಗ್ತಿಲ್ಲ. ಏನ್ ಮಾತಾಡಿದ್ರು ಏನಾದ್ರೂ ಒಂದ್ ನೆಪ ಇಟ್ಕೊಂಡು ಹರ್ಟ್ ಮಾಡ್ತಿರಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಹೇಬ್ರೆ ಈಗೀಗ ಯಾಕೋ ವಿಚಿತ್ರವಾಗಿ ಆಡ್ತಿದ್ದೀರಾ ನೀವು. ಇವಾಗ ಹೂ ಅನ್ಬಿಟ್ಟು ಮತ್ತೆ ಬೇಡ ಅಂದ್ರ ನಾನು ಮತ್ತೆ ನನ್ ಮೈದು ಇಬ್ರು ನಿಮ್ ಸ್ಟೇಷನ್ ಮುಂದೆ ಬೋರ್ಡ್ ಇಟ್ಕೊಂಡು ಧರಣಿ ಕುತ್ಕೊಂಡ್ಬಿಡ್ತೀವಿ ಅಷ್ಟೇ. ಸರಿ, ನಾನ್ ಇವಾಗ ಹೋಗಿ ಬಾಕ್ಸ್ ರೆಡಿ ಮಾಡ್ತೀನಿ, ನೀವ್ ಹೋಗಿ ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಭೂಮಿ ರೂಮ್ ಇಂದ ಆಚೆಗೆ ಹೋಗ್ತಾಳೆ. ಬ್ರೋ, ಅತ್ತಿಗೆನ ಅಷ್ಟು ದಿವ್ಸ ಹೇಗ್ ಬಿಟ್ಟಿರೋದು ಅಂತ ಫೀಲ್ ಮಾಡ್ಕೋತಿದ್ಯಾ ಅಲ್ವಾ? ಏಯ್ ಸೊಳ್ಳ, ವಿರಹ ನೂರು ನೂರು ತರಹ ಅಂತ ನಚಿಕೇತ್ ಅಜಿತ್ ನ ರೇಗಿಸ್ತಿರ್ತಾನೆ. ಏಯ್ ಹೋಗ ನೀನ್ ಆಚೆಗೆ ಅಂತ ಅಜಿತ್ ನಚ್ಚಿನ ರೂಮ್ ಇಂದ ಆಚೆ ಓಡಿಸ್ತಾನೆ. ಈ ಕಡೆ ದೇವಯಾನಿ ತನ್ ಪ್ಲಾನ್ ಪ್ರಕಾರ ಮನೆಗೆ ಬ್ಲಡ್ ಸ್ಯಾಂಪಲ್ ಕನೆಕ್ಟ್ ಮಾಡೋರ್ನ ಕರೆಸ್ತಾಳೆ. ದೇವಯಾನಿ ಅಮ್ಮ, ಹೋದ್ವಾರ ನೀವು ಬ್ಲಡ್ ಚೆಕಪ್ ಮಾಡಿಸಿದಾಗ ಶುಗರ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಮಾಡಿಸ್ತಾ ಇದ್ದೀರಾ ಅಂತ ಭೂಮಿ ದೇವಯಾನಿನ ಪ್ರಶ್ನೆ ಮಾಡ್ತಾಳೆ. ಯಾಕೋ ಗೊತ್ತಿಲ್ಲಮ್ಮ, ತುಂಬಾ ಸುಸ್ತಾಗ್ತಿತ್ತು, ಅದಕ್ಕೆ ಯಾವ್ದಕ್ಕೂ ಒಂದ್ಸಲ ಇರ್ಲಿ ಅಂತ ಮತ್ತೆ ಮಾಡಿಸ್ತಿದೀನಿ. ಹೌದು, ನಿನಗೇನು BP ಶುಗರ್ ಏನು ಇಲ್ಲ ತಾನೆ ಅಂತ ದೇವಯಾನಿ ಭೂಮಿನ ಕೇಳ್ತಾಳೆ. ಅಯ್ಯಯ್ಯೋ ಅಮ್ಮ, ನನ್ಗೆ ಆ ರೀತಿ ಸಮಸ್ಯೆ ಎಲ್ಲ ಏನು ಇಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಸಮಸ್ಯೆ ಬರೋವರ್ಗೂ ಹಾಗೆ ಇರಬಾರ್ದು ಪುಟ್ಟಿ, ಯಾವ್ದಕ್ಕೂ ಒಂದ್ಸಲಿ ನೀನು ಬ್ಲಡ್ ಟೆಸ್ಟ್ ಕೊಟ್ಬಿಡು ಅಂತ ದೇವಯಾನಿ ಹೇಳ್ತಾಳೆ. ಬ್ಲಡ್ ಟೆಸ್ಟ್ ಅಂತ ಕೇಳ್ತಿದ್ದಂಗೆ ಭೂಮಿ ಶಾಕ್ ಅಲ್ಲೇ ಯೋಚನೆ ಮಾಡ್ತಾ ನಿಂತ್ಕೋತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.